ನಾನು ಯಡಿಯೂರಪ್ಪನವರ ಹೆಸರನ್ನು ಮೊದಲು ಕೇಳಿದ್ದು ತುರ್ತು ಪರಿಸ್ಥಿತಿಲಿ. ನಾನು ಸೆಂಟ್ರಲ್ ಜೈಲಲ್ಲಿದ್ದೆ, ಅವರು ಬಳ್ಳಾರಿ ಜೈಲಲ್ಲಿದ್ದರು. ಆಗ ಹೆಸರು ಕೇಳಿದ್ದೆ ನಾನು. ಅದಾದಮೇಲೆ ನಾನು ಯಡಿಯೂರಪ್ಪನವರ ಬೇರೆ ಬೇರೆ ಸ್ಥಾನಗಳನ್ನ ನಾನು ನೋಡಿದ್ದೇನೆ. ಅವರು ಶಿಕಾರಿಪುರ ಮುನ್ಸಿಪಲ್ ಮೆಂಬರ್ ಆಗಿದ್ದು, ಅಧ್ಯಕ್ಷರಾಗಿದ್ದು, BJPಯ ಶಾಸಕರಾಗಿದ್ದು, ಒಬ್ಬರೇ ಶಾಸಕರಾಗಿದ್ದು, BJPಯ ರಾಜ್ಯ ಅಧ್ಯಕ್ಷರಾಗಿದ್ದು, ನಂತರ ಪ್ರತಿಪಕ್ಷದ ನಾಯಕರಾಗಿದ್ದು, ನಂತರ ಉಪಮುಖ್ಯಮಂತ್ರಿಗಳಾಗಿ ಹಣಕಾಸು ಸಚಿವರಾಗಿದ್ದು, ನಂತರ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದು, ಮತ್ತು ಈಗ ನಮ್ಮ ರಾಷ್ಟ್ರೀಯ ಸಂಸದೀಯ ಮಂಡಳಿಯ ಸದಸ್ಯರಾಗಿ. ಸೊ ಹೀಗೆ ಬೇರೆ ಬೇರೆ ಹಂತದಲ್ಲಿ ನೋಡಿದ್ದೀನಿ. ನನಗೆ ಯಡಿಯೂರಪ್ಪ ಅಂತಂದರೆ ಒಂದು ರೀತಿ ಹಿಡಿದ ಕೆಲಸವನ್ನು ಅದು ಮುಗಿಸೋವರೆಗೂ ನಾನು ಬಿಡೋದಿಲ್ಲ ಅಂತ ಒಂದು ಹಠ, ಛಲ ಮತ್ತು ದಿಟ್ಟತನ. ನನಗೆ ತುಂಬ ಹೇಳಬೇಕು ಅನ್ಸೋದು 3-4 ಅಂಶಗಳು ಅಂದರೆ 1986-87 ಇಸ್ವಿ, 85ನೇ ಇಸ್ವಿಲಿ ಇಬ್ಬರೇ ಗೆದ್ದಿದ್ದು. 18 ಗೆದ್ದಿದ್ವು 83ರಲ್ಲಿ. 85ರಲ್ಲಿ ಎರಡೇ ಗೆದ್ದು. ಯಡಿಯೂರಪ್ಪನವರು ಶಿಕಾರಿಪುರದಿಂದ, ಬೆಳ್ತಂಗಡಿಯಿಂದ ವಸಂತ ಬಂಗೇರನ ಆಗಿನ ಆಡಳಿತ ಪಕ್ಷ ಅಪಹರಿಸ್ಕೊಂಡು ಹೋಗ್ಬಿಡ್ತು. ನಾವು ಕಿಡ್ನ್ಯಾಪ್ ಅನ್ನಬಾರ್ದು, MLA ಕ್ಯಾಪ್ ಅನ್ನಬೇಕು, ಎತ್ಕೊಂಡು ಹೋಗ್ಬಿಡ್ತು ಒಬ್ಬರೇ. ಒಂದು ರೀತಿ ನಮ್ಮದು ಕೂಡ ಪಕ್ಷ ಅಲ್ಲಿ ಎರಡೇ ಗೆದ್ದಿದ್ದು ಕೇಂದ್ರದಲ್ಲಿ, ಇಲ್ಲಿ 2 ಗೆದ್ದು ಒಂದೇ ಗೆದ್ದಿರೋದು, ಒಂಥರ ಸ್ಥಿತಿ ಅದು. ಆಗ ಒಂದು ಘಟನೆ ಆಯಿತು, ಅದೆಲ್ಲರೂ ಕೂಡ ಗೊತ್ತಿದೆ. ರಾಚಯ್ಯ ಆವಾಗ ಅರಣ್ಯ ಸಚಿವರು. ರಾಚಯ್ಯನವರು ಭಾಳ ಧೀಮಂತ ವ್ಯಕ್ತಿ, ಸಚಿವ, ಅನುಭವಸ್ಥ. ಅವರೊಂದು ವಿಧೇಯಕ ತಂದರು ವಿಧಾನಸಭೆಯಲ್ಲಿ, ಅರಣ್ಯವಾಸಿಗಳನ್ನ ಒಕ್ಕಲೆಬ್ಸೋದು. ಆಗ ಯಡಿಯೂರಪ್ಪನವರು ಸೆಕೆಂಡ್ ಟೈಮ್ MLA ಆಗ ಅವರು ಭಾರಿ ಪ್ರತಿಭಟನೆ ಮಾಡೋದು. ಇಲ್ಲ, ಇದು ಅನ್ಯಾಯ ಆಗುತ್ತೆ, ನೀವು ಅವ್ರನ್ನ ಅಲ್ಲಿಂದ ಮೂಲೋತ್ಪಾಟನೆ ಮಾಡೋದಿದೆ, ಭಾಳ ತಪ್ಪು ಅಂತ. ಒಬ್ಬರೇ ಏಕಾಂಗಿ, ರಾಮಕೃಷ್ಣ ಹೆಗಡೆ ದೊಡ್ಡ ಬಹುಮತದಿಂದ ಗೆದ್ದ ಸರ್ಕಾರ ಅದು. ಏನು ಮಾಡೋದು, ಸರ್ಕಾರ ಕೇಳಲಿಲ್ಲ. ಆಗ ಯಡಿಯೂರಪ್ಪ ಆ ಸಾತ್ವಿಕ ಆಕ್ರೋಶ, ಒಳಗಡೆಯಿಂದ ಬರುತ್ತಲ್ಲ ಆಕ್ರೋಶ, ಆ ಆಕ್ರೋಶ ಅವತ್ತು ವ್ಯಕ್ತ ಆಯಿತು. ನಾನು ಏನು ಹೇಳಿದ್ರು ನೀವು ಕೇಳ್ತಾ ಇಲ್ಲ, ನನಗಿರೋದು ಒಂದೇ ಮಾರ್ಗ ಅಂತ ಕಣ್ಣಲ್ಲಿ ನೀರು ಸುರ್ಕೊಂಡು ತನ್ನ ಕುರ್ಚಿಯಿಂದ ಪಕ್ಕ ಕೂತ್ಕೊಂಡು ವಿಧಾನಸಭೆಯಲ್ಲಿ ನೆಲದ ಮೇಲೆ ಕೂತ್ಕೊಂಡ್ರು. ರಾಚಯ್ಯನವ್ರಿಗೆ ಅನ್ನಿಸ್ತು ಎಲ್ಲೋ ಇದು ವ್ಯತ್ಯಾಸ ಆಗ್ತಾ ಇದೆ ಅಂತ. ಅವ್ರು ಹೇಳಿದರು, ಸದಸ್ಯರ ಕಳಕಳಿ ನನಗೆ ಅರ್ಥ ಆಗ್ತಾ ಇದೆ, ಅದಕ್ಕೋಸ್ಕರ ನಾನು ತೀರ್ಮಾನ ತೊಗೊಂಡಿದ್ದೀನಿ, ಈ ಪ್ರಸ್ತಾವನೆನ ಇವಾಗ ಕೈ ಬಿಡ್ತಾ ಇದ್ದೀನಿ, ಮುಂದೆ ಅದನ್ನು ಪರಿಶೀಲಿಸ ಅಂತ ಕೈ ಬಿಟ್ಬಿಟ್ರು. ಅದು ಯಡಿಯೂರಪ್ಪನವರ ಹೋರಾಟದ ಜೀವನದಲ್ಲಿ ಒಂದು ದೊಡ್ಡ ತಿರುವು ಕೊಟ್ಟ ಘಟನೆ ಅದು. ಒಬ್ಬ ವ್ಯಕ್ತಿ ಇಡೀ ಸರ್ಕಾರನ ಅವರು ಕನ್ವಿನ್ಸ್ ಮಾಡಿದ್ದ ರೀತಿ. ಅದಾದಮೇಲೆ ಪಾರ್ಟಿ ಬಲಿಷ್ಠ ಆಗಬೇಕಾಗಿತ್ತು. ನನಗೆ ಚೆನ್ನಾಗಿ ನೆನಪಿದೆ, 1988ನೇ ಇಸ್ವಿ, ಪ್ರಾಯಶಃ ಜೂನ್ ತಿಂಗಳು ಇರಬೇಕು. ನಾನು ಮನೇಲಿದ್ದೆ, ಫಸ್ಟ್ ಟೈಮ್ ಕಾರ್ಪೊರೇಟರು. ನನಗೆ ಫೋನ್ ಬಂತು, ನಾನು ತೊಗೊಂಡೆ ಫೋನು. ರಾಮಚಂದ್ರಗೌಡರು ಫೋನ್ ಮಾಡಿ, ಒಂದು ನಿಮಿಷ ಸುರೇಶ, ಯಡಿಯೂರಪ್ಪನವ್ರು ಮಾತಾಡ್ತಾರೆ ಅಂದರು. ನಾನು ತೊಗೊಂಡೆ ಫೋನು. ಸುರೇಶ್ ಎಲ್ಲಿದ್ದೀರಿ ಅಂದರು. ಸರ್ ಮನೇಲಿದೆ. ಅರ್ಜೆಂಟಾಗಿ LHಗೆ ಬನ್ನಿ ಅಂದರು. ನಾನು ಹೋದೆ LHಗೆ. ಇವತ್ತು ಆ LHಲ್ಲಿ ಆ ಜಾಗ ಇಲ್ಲ, ಅಲ್ಲೊಂದು ಬಂಡೆ ಇತ್ತು. ಬಂಡೆ ಮೇಲೆ ನಾನು, ಯಡಿಯೂರಪ್ಪನವರು, ರಾಮಚಂದ್ರಗೌಡ, ಅನಂತಕುಮಾರ್ 4 ಜನ ಕೂತ್ಕೊಂಡಿದ್ವಿ. ಸುರೇಶ್ ಕುಮಾರ್, ಈಗ ಒಂದು ತೀರ್ಮಾನ ತೊಗೊಂಡಿದ್ದೀವಿ, ನೀವು ಬೆಂಗಳೂರು ನಗರದ BJP ಅಧ್ಯಕ್ಷರಾಗಬೇಕು. ಸರ್ ನನ್ನ ಕೈಲ, ದಯವಿಟ್ಟು ಬೇಡ ಅಂದೆ ನಾನು. ಇಲ್ಲರಿ, ತೀರ್ಮಾನ, ನಾನು ರಾಜ್ಯದ ಅಧ್ಯಕ್ಷ ಆಗ್ತಾಯಿದ್ದೀನಿ, ನೀವು ಬೆಂಗಳೂರು ನಗರದ ಅಧ್ಯಕ್ಷ ಆಗಬೇಕು. ಆ ಬಂಡೆ ಮೇಲಿನ ಆ ಮಾತು, ಅದು ಸಂಪೂರ್ಣ ಅದೊಂದು ಚಿತ್ರನೇ ಬದಲಾವಣೆ ಆಗೋಯ್ತು. ನಾನು ಅಧ್ಯಕ್ಷ ಆದೆ, ಅವರು ರಾಜ್ಯದ ಅಧ್ಯಕ್ಷರಾದರು. ನೋಡಿ, ಅಲ್ಲಿವರೆಗೂ BJPನ
ಮೇಲ್ವರ್ಗದ ಪಾರ್ಟಿ, ಬಿ ಜೆ ಪಿ ನಗರವಾಸಿಗಳ ಪಾರ್ಟಿ, ಇದೊಂದು ಅರ್ಬನ್ ಬೇಸ್ ಇರುವ ಪಾರ್ಟಿ, ಇದು ಕ್ಯಾಡರ್ ಪಾರ್ಟಿ, ಆದರೆ ಮಾಸ್ ಬೇಸ್ ಇಲ್ಲ ಅನ್ನೋ ಒಂದು ಭಾವನೆ ಇತ್ತು. ಅದೇ ಅನಂತಕುಮಾರು ಜನರಲ್ ಸೆಕ್ರೆಟರಿ ಆದಮೇಲೆ ಮತ್ತು ಸಹಜವಾಗಿ ಅಷ್ಟೊತ್ತಾಗಲೇ ಯಡಿಯೂರಪ್ಪನವರು ರೈತ ಪರ ವಿಷಯಗಳನ್ನ ಹೋರಾಟವಾಗಿ ತಗೊಂಡಿದ್ದು. ಸೊ ಅದಾದಮೇಲೆ ಅದೆಷ್ಟು ಪಾದಯಾತ್ರೆಗಳು, ಅದೆಷ್ಟು ರ್ಯಾಲಿಗಳು, ಅದೆಷ್ಟು ಹೋರಾಟಗಳು, ಬಿ ಜೆ ಪಿಯ ಇಮೇಜೇ ಚೇಂಜ್ ಆಗೋಯ್ತು. ಬಿ ಜೆ ಪಿ ರೈತ ಪರ ಪಾರ್ಟಿ ಆಯಿತು. ಪ್ರಾಯಶಃ ರೈತರ ಬಗ್ಗೆ ಇದ್ದ ಕಳಕಳಿನೇ ಮುಂದೆ ಅವರಿಗೆ ಅವಕಾಶ ಸಿಕ್ಕಿದಾಗ, ಮುಖ್ಯಮಂತ್ರಿಗಳಾದಾಗ ರಾಜ್ಯದ ಮೊದಲ ಕೃಷಿ ಬಡ್ಜೆಟ್ನ ಅವರು ಕೊಟ್ಟಿದ್ದು, ಅಗ್ರಿಕಲ್ಚರ್ ಬಡ್ಜೆಟ್ ಅಂದ್ಬಿಟ್ಟು. ಅದು ಯಾರು ಕೂಡ ಅದುವರೆಗೂ ಮಾಡಿರಲಿಲ್ಲ. ನನಗಿನ್ನೂ ಚೆನ್ನಾಗಿ ನೆನಪಿದೆ. ರೈತರು ಹೋರಾಟ, ರೈತರ ರ್ಯಾಲಿ ಮಾಡಬೇಕು, ನಮ್ಮ ಹತ್ರ ಹಣ ಇಲ್ಲ, ಎಲ್ಲಿ ಮಾಡೋದು ಬೆಂಗಳೂರಿನಲ್ಲಿ? ನಾನು ಅನಂತಕುಮಾರು ಕಬ್ಬನ್ ಪಾರ್ಕ್ ಹುಡ್ಕೊಂಡು ಹೋಗಿದ್ವಿ. ಕಬ್ಬನ್ ಪಾರ್ಕಲ್ಲಿ ಎಂಥ ಜಾಗ ಹುಡುಕಬೇಕು ಅಂತ ನಾವು ತೀರ್ಮಾನ ಮಾಡೋದು ಅಂದರೆ ಶಾಮಿಯಾನೇ ಹಾಕಬಾರ್ದು, ಮರದ ನೆರಳಲ್ಲೇ ಕೂತ್ಕೋಬೇಕು ಜನ. ಸೊ ಇವತ್ತೇನು ನಾವು UB ಸಿಟಿಯಿಂದ ಬರ್ತೀವಿ, ಕಬ್ಬನ್ ಪಾರ್ಕಲ್ಲಿ ಎಂಟ್ರಿ, ನನಗಾಸೆ ಇದ್ದಿದ್ದು ಕಾರ್ಪೊರೇಷನ್ ಕಡೆಯಿಂದ ಬಂದಾಗ ಮಾಡಬೇಕು, ಆ ಹಿಂಗಡೆ ಲೈಬ್ರರಿ ಬ್ಯಾಕ್ ಡ್ರಾಪಿಂದ ಮಾಡಬೇಕು ಅಂತ. ಆದರೆ ಮರ ಇಲ್ಲ ಅಲ್ಲಿ. ಸೊ ಬಲವಂತ ಇದು ಚೇಂಜ್ ಮಾಡಿಕೊಂಡು ನಾವು ಅಲ್ಲೂ ಮಾಡಿದ್ವು. ಅವತ್ತು ಮಾಡಿದ ರೈತರ ರ್ಯಾಲಿ, ಆ ಜನ ಸೇರಿದ್ದು, ಆ ಹೋರಾಟ ಇನ್ನೂ ಕೂಡ ನನ್ನ ಮನಸ್ಸಲ್ಲಿ ಹಾಗೇ ಇದೆ. ಆದರೆ ಇಷ್ಟೆಲ್ಲ ಹೋರಾಟ ಮಾಡಿದ್ರು ಕೂಡ 89ರಲ್ಲಿ ನಾವು ಗೆಲ್ಲಕ್ಕಾಗಲಿಲ್ಲ. 4 ಸೀಟ್, 2ರಿಂದ 1ರಿಂದ 4 ಅದು, ಈಶ್ವರಪ್ಪ ಎಲ್ಲರೂ ಕೂಡ ಅದು. ಆದರೆ ತದನಂತರ ಮತ್ತೆ 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 ಹೋರಾಟಗಳಾಗಿ ಎಷ್ಟು ಮಟ್ಟಿಗೆ ಬೆಳೆದ್ವು ಅಂತಂದರೆ 94ರಲ್ಲಿ BJP ನ್ಯಾಷನಲ್ ಎಕ್ಸಿಕ್ಯೂಟಿವ್ನ ಬೆಂಗಳೂರಲ್ಲಿ ಮಾಡೋಷ್ಟು ಬೆಳೆದ್ವು ನಾವು, ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ. ಯಡಿಯೂರಪ್ಪ ಅವರ ನೇತೃತ್ವ, ಸಹಜವಾಗಿ ಅನಂತಕುಮಾರ್ ಅವರ ಒಂದು ನಾಯಕತ್ವ. ನನಗೆ 94ರದು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಚೆನ್ನಾಗಿ ನೆನಪಿರೋದು ಯಾತಕ್ಕೆ ಅಂತಂದರೆ, ನಾವೆಲ್ಲ ಅವಾಗ ಮೀಡಿಯಾ ಟೀಮಲ್ಲಿದ್ದು, BJP ಮೀಡಿಯಾ ಟೀಮ್. ಪ್ರಮೋದ್ ಮಹಾಜನ್ ಇದ್ದರು, ನಿಮಗೆಲ್ಲ ಗೊತ್ತಿಲ್ಲ, ಅವಾಗ ಟೆಲಿಪ್ರಿಂಟರ್ ಕಾಲ, ಮೊಬೈಲ್ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ. ನಾನು ಟೆಲಿಪ್ರಿಂಟರ್ ಮುಂದೆ ಕೂತಿದ್ದೆ, ಒಂದು ಟೆಲಿಪ್ರಿಂಟರ್ ಒಂದು ಬಂತು, ತೊಗೊಂಡೇ ಖುಷಿಯಾಗೋಗ್ಬಿಡೆ ನಾನು. ಅದನ್ನು ಹರ್ಕೊಂಡು ಓಡೋಗಿ ಪ್ರಮೋದ್ ಮಹಾಜನ್ ಕೊಟ್ಟೆ. ಪ್ರಮೋದ್ ಮಹಾಜನ್ ನೋಡಿ, ಯು ಹ್ಯಾವ್ ಹ್ಯಾಂಡೆಡ್ ಮೀ ಎ ಆಟಮ್ ಬಾಂಬ್ ಅಂತಂದ್ರು. ಅದೇನು ಅಂತಂದರೆ, ಹರ್ಷದ್ ಮೆಹ್ತಾ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳ್ದ, ನಾನು ಹೋಗಿ PV ನರಸಿಂಹರಾವ್ ಆಫೀಸ್ಗೆ ಸೂಟ್ ಕೇಸಲ್ಲಿ ದುಡ್ಡು ತಲುಪಿಸ್ದೆ ಅಂತ. ಅದೊಂದು ಅವತ್ತು ನಮ್ಮ ನ್ಯಾಷನಲ್ ಎಕ್ಸಿಕ್ಯೂಟಿವ್ಗೆ ಒಂದು ಹೊಸ ತಿರುವೆ ಕೊಟ್ಬಿಡ್ತು. ತದನಂತರ 94ನೇ ಇಸ್ವಿಲಿ ನಾನು ಫಸ್ಟ್ ಟೈಮ್ MLA ಆದೆ. ಆಗ ನಮ್ಮ ಅಪೋಸಿಷನ್ ಲೀಡರು ಯಡಿಯೂರಪ್ಪನವರು ಏನೇನು ಅವಾಗ ಹೋರಾಟಗಳು ಮಾಡಿದ್ವು, ಏನೇನು ಮಾಡಿದ್ವು ನಾವು. ಮೊದಲನೇ ಬಾರಿ ಅಹರ್ನಿಶಿ ಧರಣ ಅಂತ ಶುರು ಮಾಡಿದ್ದು ಯಡಿಯೂರಪ್ಪನವರು. ಅದು ಏನು, ಪವರ್ ಎಲೆಕ್ಟ್ರಿಸಿಟಿ ರೇಟ್ಸ್ ಜಾಸ್ತಿ ಮಾಡಿದಾಗ JH ಪಟೇಲ್ ಮಿನಿಸ್ಟರ್ ಆಗಿದ್ದಾಗ ಅಹರ್ನಿಶಿ ಧರಣ ಮಾಡಿದ್ವು. BJPದು ಹೇಗೆ ಬೆಳೆಸೋದು ಅಂತ ನಾವು ನಂದಿ ಬೆಟ್ಟದಲ್ಲಿ ಒಂದು ಮೀಟಿಂಗ್ ಮಾಡಿದ್ವಿ ನಾವು. ಆಗ ನಾನು, ಯಡಿಯೂರಪ್ಪನವರು, ಅನಂತಕುಮಾರ್ ಒಂದು ಕಾರಲ್ಲಿ ಹೋಗಿದ್ವಿ ನಾವು. ಅಡ್ವಾಣಿಯವ್ರು ಬಂದಿದ್ದರು, ಅಲ್ಲಿ ಕೂತ್ಕೊಂಡು ಎಲ್ಲ ಡಿಸ್ಕಸ್ ಮಾಡಿ ಬಂದಿದ್ವಿ ನಾವು. ಸೊ ಹೀಗೆ ನಾನು ಭಾಳ ಮೆಲುಕಾಗ್ತೀನಿ ನೋಡಿ, ಎಷ್ಟು ಸೂಕ್ಷ್ಮ ಪ್ರಜ್ಞೆ ಇರುವ ನಾಯಕ ಯಡಿಯೂರಪ್ಪ ಅಂತಂದರೆ. ತೀರಾ ಇತ್ತೀಚೆಗೆ 2023ಕ್ಕೆ ಮುಂಚೆ, ನಾನು ಹೆಸರು ಹೇಳಲ್ಲ ಯಾರು ಅಂತ, BJP ಒಬ್ಬರು MLA ಎಂಟರ್ ಆದರು ಹೌಸ್ಗೆ. ಯಡಿಯೂರಪ್ಪನವ್ರು ಲಾಸ್ಟ್ ಬೆಂಚಲ್ಲಿ ಕೂತಿರು, ಲಾಸ್ಟ್ ರೋನಲ್ಲಿ. ಅವ್ರು ಬಂದು ನನ್ನ ಪಕ್ಕ ಕೂತ್ಕೊಂಡ್ರು. ಯಾರು? ಆ MLA, ಭಾಳ ಒಳ್ಳೆ MLA. ಇವ್ರು ಕರೆದ್ರು, ಯಡಿಯೂರಪ್ಪ ಕರೆದ್ಬಿಟ್ಟು ಒಂದು ಪೇಪರ್ ಕೊಟ್ಟರು. ಅವರು ಪೇಪರ್ ಖಾಲಿ, ಹಿಂದೆ ಬಂದು ಹಂಗಲ್ಲ ಜೋಬಲ್ಲಿ ಇಟ್ಕೊಂಡು. ಯಾಕಂದರೆ ಆ ಜೋಬಲ್ಲಿ ನೋಟ್ಗಳು ಕಾಣ್ತಾ ಇತ್ತು. ಆ ನೋಟ್ಗಳು ಕಾಣಬಾರ್ದು, ಮುಚ್ಕೋ ಅಂತ ಕೊಟ್ಟಿದ್ದು ಪೇಪರು. ಆ MLA ಹವಾರ ಹೋಗ್ಬಿಟ್ರು. ಹೆಂಗೆ ಸರ್ ಅಬ್ಸರ್ವ್ ಮಾಡಿದ್ರು, ನಾನು ಇಟ್ಕೋಪ್ಪ ಅಂತಂದು. ಇದು ನಾನು ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತಾ ಇರೋದು. ಸೊ ನನಗೆ ಇನ್ನೊಂದು ಚೆನ್ನಾಗಿ ನೆನಪಿರೋದು ಅಂತಂದರೆ, ಮೇ 29ನೇ ತಾರೀಕು 2008 ರಾತ್ರಿ ನನಗೆ ಫೋನ್ ಮಾಡಿದ್ರು ಯಡಿಯೂರಪ್ಪನವರು. ಮಾಡಿ, ಸುರೇಶ್ ಕುಮಾರ್
ನಾಳೆ ಬೆಳಗ್ಗೆ ನೀವು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದೀರ. ಸರ್ ನಾನಾ ಅಂದು, ಹೌದು ನೀವೇ ಸ್ವೀಕರಿಸ್ತಾ ಇರೋದು. ಮನೇಲಿ ಸರ್ ನನ್ನನ್ನು ಮಾಡೋದು, ನನಗೇನು ಗೊತ್ತಿಲ್ಲ ಯಾವ್ದು ಕೊಡ್ತಾರೆ ಪೋರ್ಟ್ಫೋಲಿಯೋ ಅಂತ. ನೋಡಿದ್ರೆ ನನಗೆ ಇದಕ್ಕಿದ್ದಂಗೆ ಲಾನ್ ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟರ್ ಮಾಡಿಬಿಡಿ. ಎದುರುಗಡೆ ಇರೋರು ಘಟಾನುಘಟಿಗಳು, ಯಾರು ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ, ಮೊಯ್ಲಿ, ಯು ನೇಮ್ ದೆಮ್, ಅವರೆಲ್ಲರೂ ಇದ್ದರು. ಅವತ್ತು ಅವರು ನನಗೆ ಕೊಟ್ಟ ಧೈರ್ಯ. ನಾನೇನು ನಮ್ಮ ಆಮೇಲೆ ಆದ ಲಾ ಮಿನಿಸ್ಟ್ರು ಮಾಧುಸ್ವಾಮಿ ಥರ ತುಂಬ ಪಂಡಿತ ಅಲ್ಲ. ಆದರೆ ಅವತ್ತು ನಾವು ಮ್ಯಾನೇಜ್ ಮಾಡೋದಕ್ಕೆ ಎಂತೆಂಥ ಪರಿಸ್ಥಿತಿಗಳು ಮ್ಯಾನೇಜ್ ಮಾಡೋದು ಅಂದರೆ ಅವತ್ತು ಇದ್ದಕ್ಕಿದ್ದಂಗೆ ಒಂದಷ್ಟು ಜನ ಬಿಟ್ಟು ಹೋಗಿ ಡಿಸ್ಕ್ವಾಲಿಫಿಕೇಷನ್ ಮಾಡೋ ಒಂದು ಸ್ಥಿತಿ. ಆಗ ಯಡಿಯೂರಪ್ಪನವರು ತುಂಬಿದ ಧೈರ್ಯ, ಕೊಟ್ಟ ಮಾರ್ಗದರ್ಶನ. ಮತ್ತು ಯಡಿಯೂರಪ್ಪನವ್ರು ಒಂದು ಅಬ್ಸರ್ವ್ ನಾನು ಮಾಡಿದ್ದೀನಿ ಅಂತಂದರೆ, ಅವರಷ್ಟು ಒಂದು ಸಮಯ ಪಾಲನೆ ಮತ್ತು ಶಿಸ್ತಿನ ಜೀವನನ ಇನ್ನೊಬ್ಬ ರಾಜಕಾರಣಿಲಿ ನಾನು ನೋಡಲಿಲ್ಲ. ನಾನು ಫಾರ್ ಎಕ್ಸಾಂಪಲ್, ಅವ್ರು ಚೀಫ್ ಮಿನಿಸ್ಟ್ರು ಎಷ್ಟು ದಿವಸ ಆಗಿದ್ದರು, ಯಾವುದೇ ಸಂದರ್ಭದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಲೇಟಾಗಿ ಶುರು ಆಗಲೇ ಇಲ್ಲ. ಇನ್ನೆಲ್ಲರದ್ದು ಬೇರೆ ಕೇಳಿದ್ದೀನಿ, 2 ಗಂಟೆ 3 ಗಂಟೆ 4 ಗಂಟೆ ಲೇಟ್ ಆಗೋದು ಕೇಳಿದ್ದೀನಿ. ಅಲ್ಲೇ ಅವರು ಎಷ್ಟು ಮಟ್ಟಿಗೆ ತಥಾ ಅಂತ ಟೈಮ್ ಆಯಿತು ಅಂದರೆ ಕೂತ್ಕೊಳ್ತಾ ಇರಲಿಲ್ಲ. ಬೇರೆಯವ್ರಾದ್ರೆ ಬಂದ್ರಾ, ಸೇರಿದ್ರಾ, ಬರ್ಬೋದಾ ಅಂತ ಆ ಥರದ್ದಲ್ಲ. ಆ ಕ್ಯಾಬಿನೆಟ್ಟು ಅವರು ಮಾಡ್ತಾ ಇದ್ದಿದ್ದು, ನಡೆಸ್ಕೊಳ್ತಾ ಇದ್ದಿದ್ದ ರೀತಿ. ಮತ್ತು ನಾನು ಯಾವುದೂ ಬೇರೆ ರಾಜಕಾರಣಿ ನೋಡಲಿಲ್ಲ. 5:15 ಬೆಳಗ್ಗೆ ಪೇಪರ್ ಓದದೇ ಇದ್ದರೆ ಸಮಾಧಾನವೇ ಆಗೋದಿಲ್ಲ. ಅದು ಯಾವುದೇ ಊರಲ್ಲಿರಲಿ. ಅವರೊಬ್ಬ ಆಪ್ತ ಸಹಾಯಕ, ಆ ಕಾಪು ಸಿದ್ಲಿಂಗ್ ಶೆಟ್ಟಿ, ಕಾಪು ಸಿದ್ಲಿಂಗ್ ಸ್ವಾಮಿ, ಅದು ಎಲ್ಲಿಂದ ಪೇಪರ್ ತರ್ತಾಯಿದ್ರು, ಬೇರೆ ಬೇರೆ ಊರು. ನಾವೆಲ್ಲ ಒಂದು ವಿಕಾಸ ಯಾತ್ರೆ ಅಂತ ಹೊರಟರು. ಮೊದಲನೇ ಬಾರಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಹಣಕಾಸು ಸಚಿವರಾಗಿ ಬಡ್ಜೆಟ್ ಮಾಡಿಸಿದ್ರು. ಆ ಭಾಗ್ಯಲಕ್ಷ್ಮಿ ಬಾಂಡ್ ಘೋಷಣೆ ಮಾಡಿದಾಗ ವಿಕಾಸ ಯಾತ್ರೆ. ಯಾವುದೋ ಊರೆಲ್ಲ ಅವರು ಪೇಪರ್ ತಂದು ಕೊಡ್ತಾ ಇದ್ದಿದ್ದು, ಇವ್ರು ಪೇಪರ್ ಓದ್ತಾ ಇದ್ದಿದ್ದು, ಎಲ್ಲ ಪೇಪರ್ 6 ಗಂಟೆ ಓದಿ ಮುಗಿಸ್ತಾ ಇದ್ದಿದ್ದು. ನಾವು ಸಲ ಯಡಿಯೂರಪ್ಪನವ್ರಿದೆ, ಸರ್ ನನ್ನೊಂದು ರಿಕ್ವೆಸ್ಟ್ ಸರ್, ಏನು ದಯವಿಟ್ಟು ಪೇಪರ್ನ ಫಸ್ಟ್ ಓದಬೇಡಿ. ನೀವು ಫಸ್ಟ್ ವಾಕಿಂಗ್ ಮುಗಿಸಿದ್ಮೇಲೆ ಪೇಪರ್ ಓದಿ. ಯಾಕ್ರಿ? ಇಲ್ಲ, ನೀವು ಪೇಪರ್ ಓದಿದಾಗ ನೀವು ವಾಕಿಂಗ್ ಮಾಡೋಕ್ಕಲ್ಲ. ಅವ್ರ ಫೋನ್ ತಗೋ, ಇವ್ರ ಫೋನ್ ತಗೋ, ಇವ್ರ ಫೋನ್ ತಗೋ ಅಂತ ಹೇಳ್ತಾ ಇರ್ತೀರ. ಯು ಕೆನಾಟ್ ಎಂಜಾಯ್ ವಾಕಿಂಗ್. ಇಲ್ಲರಿ, ನಾನು ಹೀಗೆ ಇರೋದು ಅಂದರು, ಹಾಗೆ ಅದನ್ನು ಮುಂದುವರ್ಸ್ಕೊಂಡು ಬಂದರು. ಆ ಪೇಪರ್ ಓದ್ತಾ ಇದ್ದಿದ್ದು, ಪೇಪರ್ ಸಂಗ್ರಹ ಮಾಡ್ತಿದ್ವು, ಆ ಟಕ್ ಟಕ್ ಅಂತ ಚೀಟಿಗಳೆಲ್ಲ ಬರ್ಕೊಂಡು ಇಟ್ಕೊಳ್ತಾಯಿದ್ದು. ಅದೊಂದು ವಿಶಿಷ್ಟವಾದ ಒಂದು ಪ್ರವೃತ್ತಿ ಅದು. ಆಗ ಎಂತೆಂಥ ಸವಾಲುಗಳು ಅಂತಂದರೆ ನನಗೆ ಚೆನ್ನಾಗಿ ನೆನಪಿದೆ. ಕಲಬುರಗಿನಲ್ಲಿ ನಮ್ಮದು ಕ್ಯಾಬಿನೆಟ್ ಸೆಷನ್ ನಡೀತು, ಕ್ಯಾಬಿನೆಟ್ ಮೀಟಿಂಗ್. ಬರಗಾಲ, ವಿಪರೀತ ಬರಗಾಲ. ನಮಗೆಲ್ಲ ಹೇಳಿದ್ರು ಬರಗಾಲದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅಂತೆಲ್ಲ ಹೇಳಿದ್ರು. ಆ ಕ್ಯಾಬಿನೆಟ್ ಮೀಟಿಂಗ್ ಮುಗಿದಿದ್ದ ಮಾರನೇ ದಿವಸ ಅತಿವೃಷ್ಟಿ, ಅನಾವೃಷ್ಟಿಯಿಂದ ಅತಿವೃಷ್ಟಿ, ಎಲ್ಲ ಕಡೆ ಮಳೆ. ಆವಾಗ ಮಳೆ ಪರಿಹಾರ ಮಾಡಲಿಕ್ಕೆ ಓಡಾಡಿದ್ದು. ಯಾಕೆ ಇತ್ತೀಚೆಗೆ 2019ರಲ್ಲಿ ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಒಬ್ಬರೇ ಕ್ಯಾಬಿನೆಟ್ ಮಾಡಿರಲಿಲ್ಲ. ಅವ್ರು ಆ ಕಾಲಿಗೆ ಚಕ್ರ ಹಾಕ್ಕೊಂಡಂಗೆ ಓಡಾಡಿದ್ರಲ್ಲ ಇಡೀ ರಾಜ್ಯದಲ್ಲಿ ಅತಿವೃಷ್ಟಿ ಆದಾಗ, ಅದು ಯಾವತ್ತೂ ಕೂಡ ನಾನು ಮರೆಯೋಕ್ಕಾಗೋದಿಲ್ಲ. ಸೊ ಈ ರೀತಿ ಒಂದು ತಾನು ತಿಳ್ಕೋಬೇಕಾದ ವಿಷಯದ ಬಗ್ಗೆ ಆಸಕ್ತಿ, ತಾನು ಹೇಳಬೇಕಾಗಿದ್ದ ಸಂಗತಿಗಳ ಬಗ್ಗೆ ಮಾರ್ಕ್ ಮಾಡ್ಕೊಂಡು ಮಾಡ್ತಾ ಇದ್ದಿದ್ದು, ಆ್ಯಂಡ್ ಆಲಿಸುವ ಗುಣ. ಭಾಳಷ್ಟು ರಾಜಕಾರಣಿಗಳಲ್ಲಿ ಬಾಯಿ ಮತ್ತು ಕಿವಿನಲ್ಲಿ, ಬಾಯಿ ಭಾಳ ಆ್ಯಕ್ಟಿವ್ ಆಗಿರ್ತದೆ, ಕಿವಿ ಆ್ಯಕ್ಟಿವ್ ಇರೋದಿಲ್ಲ. ಯಾರಿಗೆ ಆಲಿಸುವ ಗುಣ ಚೆನ್ನಾಗಿರ್ತದೆ ಅವನು ದೊಡ್ಡ ನಾಯಕ ಆಗ್ತಾನೆ, ಅವನು ಎಲ್ಲರದು ಕೂಡ ಕೇಳ್ತಾನೆ. ಯಡಿಯೂರಪ್ಪನವರಲ್ಲಿ ಆಲಿಸುವ ಗುಣ, ಯಾರೇ ಹೋಗಲಿ, ಬೆಳಗ್ಗೆ ಹೋಗಲಿ, ಮಧ್ಯಾಹ್ನ ಹೋಗಲಿ, ಅವ್ರು ರಿಯಾಕ್ಷನ್ ಕೊಡದೇ ಇರ್ಬೋದು, ಆದರೆ ಆಲಿಸ್ತಾಯಿದ್ರು, ಎಲ್ಲ ಆಲಿಸ್ಕೊಳ್ತಾಯಿದ್ರು. ಅದಾದ ನಂತರ ಬೇರೆ ಬೇರೆ ಪ್ರಸಂಗಗಳಾಯಿತು. ಸಂತೋಷ್ ಹೆಗ್ಡೆ ರಿಪೋರ್ಟ್ ಬಂತು, ಏನೇನೋ ಆಯಿತು. ಆದರೆ ನೇತೃತ್ವ ಹಾಗೆಯೇ ಕೊಟ್ಟರು BJP. ಅದು ಸದಾನಂದ ಗೌಡರು ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಶೆಟ್ಟರ್ ಅವರು ಆದಾಗಿರ್ಬೋದು, ನಮಗೇನೇನು ಕೊಡಬೇಕು ಮಾರ್ಗದರ್ಶನ ಎಲ್ಲ ಕೊಡ್ತಾ ಹೋದ್ರು. 2019ನೇ ಇಸ್ವಿ ಆಗಸ್ಟ್ 18ನೇ ತಾರೀಕು ಮತ್ತೆ ರಾತ್ರಿ ನನಗೆ ಫೋನ್ ಬಂತು, ಸುರೇಶ್ ಕುಮಾರ್ ನಾಳೆ ನೀವು ಪ್ರಮಾಣ ವಚನ ಸ್ವೀಕರಿಸ್ತೀರ ಅಂತ. ನಾನು ಏನು ರಿಯಾಕ್ಟ್ ಮಾಡಲಿಲ್ಲ. ನಾನು ಯಾಕ್ರಿ ನಿದ್ದೆ ಮಾಡ್ತಾಯಿದ್ದೀರೇನ್ರಿ? ನಾನು ಹೇಳಿದ್ದು ಕೇಳಿದ್ವಾ? ನಾಳೆ ನೀವು ಮಿನಿಸ್ಟರ್ ಆಗ್ತಾ ಇದ್ದೀರ ಅಂದರು. ಆಯ್ತು ಸರ್ ಅಂದೆ.
ಮಾವಿಸ ಮತ್ತೆ ಕೊಟ್ಟರು ಅವಕಾಶ, ಮತ್ತೆ ನನ್ನನ್ನು ಎಜುಕೇಷನ್ ಮಿನಿಸ್ಟರ್ ಮಾಡಿದ್ರು. ನಾವು ಕೇಳಿದೆ, ಸರ್ ನೀವು ಮಾಡ್ತೀರಾ ಮಾಡಿರಿ, ನಿಮ್ಮ ತಾಯಿ ಸ್ಕೂಲ್ ಟೀಚರ್ ರೀ, ನಿಮ್ಮ ತಾಯಿ ಶಾಲಾ ಶಿಕ್ಷಕಿ, ನಿಮಗೆ ಆ ಒಂದು ಬರ್ತದೆ ಪ್ಯಾಷನ್ ಇದೆ ನಿಮಗೆ ಅಂತ ಅಂದರು. ಸೊ ನಾನು ಎಜುಕೇಷನ್ ಮಿನಿಸ್ಟ್ರಾದ ಹೊಸದ್ರಲ್ಲೇ ಎಲ್ಲ ಶಾಲೆಗಳು ಕಟ್ಟಡಗಳು ಬಿದ್ದೋಗ್ಬಿಟ್ಟಿತ್ತು ಮಳೆಗೆ ಬಂದು. ಆಗ ಇಡೀ ರಾಜ್ಯದಲ್ಲಿ ಓಡಾಡಿ ದೊರೆಸ್ವಾಮಿಯವ್ರನ್ನ, ಇನ್ಫೋಸಿಸ್ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಆ ಕಟ್ಟಡ ನಿರ್ಮಾಣಕ್ಕೆ ಯಡಿಯೂರಪ್ಪನವರು ಭಾಳ ದೊಡ್ಡ ಕಾರ್ಯ ಮಾಡಿದ್ರು. ಇವತ್ತು ಕೂಡ ಕಾಂಗ್ರೆಸ್ಸಲ್ಲಿರೋ MLA ಹೇಳ್ತಾರೆ, ಸರ್ ಆ ಕಾಲದಲ್ಲಿ ನಮ್ಮ ಕ್ಷೇತ್ರಕ್ಕೆ ಇಷ್ಟು ಬಿಲ್ಡಿಂಗ್ ಬಂತು, ಇಷ್ಟು ನೀವು ಯಾವುದು ಯಡಿಯೂರಪ್ಪನವರಾಗಲಿ ನೀವಾಗಲಿ ಭೇದ ಭಾವನೆ ಮಾಡಲಿಲ್ಲ ಅಂತ ಇವತ್ತು ಕೂಡ ನೆನಪಿಸ್ಕೋತಾರೆ. ವಿಶೇಷವಾಗಿ ಅವರು ನನ್ನ ಜೊತೆ ನಿಂತಿದ್ದು ಅಂತಂದರೆ ಕೋವಿಡ್ ಸಂದರ್ಭದಲ್ಲಿ. ನಾನು ಹೇಳ್ತಾ ಇರ್ತೀನಿ, ನಾನು ಪೀಸ್ ಟೈಮ್ ಜನರಲ್ ಆಗಲೇ ಇಲ್ಲ, ನಾನು ವಾರ್ ಟೈಮ್ ಜನರಲ್ ಆದೆ. ಕೋವಿಡ್ ಸಮಯದಲ್ಲಿ ಎಜುಕೇಷನ್ ಮಿನಿಸ್ಟರ್ ಆಗಿದ್ದೆ. ಕ್ಲಾಸ್ ನಡೆಸೋದು ಕಷ್ಟ, ಸ್ಕೂಲ್ ನಡೆಸೋದು ಕಷ್ಟ, ಏನು ಮಾಡೋದು ಗೊತ್ತಿಲ್ಲ, ಎಕ್ಸಾಮ್ ಮಾಡಬೇಕೋ ಬೇಡವೋ ಗೊತ್ತಿಲ್ಲ. ಆ ಟೈಮಲ್ಲಿ ನನ್ನನ್ನು ಅವರು ಕರೆಸಿ ನಾನು ಎಕ್ಸಾಮ್ 2 ವರ್ಷ ಮಾಡಲಿಕ್ಕೆ ಪೂರ್ತಿ ನನ್ನ ಜೊತೆ ನಿಂತರಲ್ಲ, ಎಲ್ಲ ಡಿಪಾರ್ಟ್ಮೆಂಟು ಕೋಆಪ್ರೇಟ್ ಮಾಡಬೇಕು ಅಂತ ಹೇಳಿದ್ರಲ್ಲ, ಅದು ಒಬ್ಬ ನಾಯಕ ತನ್ನ ಸೈನ್ಯದ ಪ್ರತಿಯೊಬ್ಬ ಸೈನಿಕನಿಗೆ ಕೊಡುವ ಒಂದು ಧೈರ್ಯದ ಒಂದು ಪ್ರತೀಕ. ಅದಾದಮೇಲೆ ಕೋವಿಡ್ ಟೈಮಲ್ಲೇ ನನಗೆ ಪ್ರತಿ ದಿವಸ ಕೋವಿಡ್ದು ಬುಲೆಟಿನ್ ರಿಲೀಸ್ ಮಾಡಬೇಕು ಸರ್ ಮಿನಿಸ್ಟರ್ಗಳಿದೆ, ಇಲ್ಲ ನೀವು ಮಾಡಬೇಕ್ರಿ, ಭಾಳ ಯೋಚಿಸ್ಬಿಟ್ಟು ಮಾಡಿದ್ದೀನಿ, ಮಾಡಿ ಅದನ್ನು ಮಾಡಿಸೋದು. ಸೊ ಒಟ್ಟಾರೆ ನಾನು ನನ್ನ ಯಡಿಯೂರಪ್ಪನವ್ರನ್ನ BJPಯ ಕಾರ್ಯಕರ್ತನಾಗಿ ನೋಡಿದ್ದೀನಿ. ಅವರು ಶಾಸಕಾಂಗ ಪಕ್ಷದ ನಾಯಕರಾಗಿದ್ದಾಗ ಶಾಸಕನಾಗಿ ನೋಡಿದ್ದೀನಿ, ಅವರ ಸಚಿವ ಸಂಪುಟದ ಸದಸ್ಯನಾಗಿ ನೋಡಿದ್ದೀನಿ. ಎಲ್ಲದರಲ್ಲಿ ನೋಡ್ತಾ ಇರೋದು ನನ್ನ ಬಗ್ಗೆ, ನನ್ನಂಥ ಅನೇಕರ ಬಗ್ಗೆ ಅವ್ರು ತೋರಿಸಿರುವ ನಿಷ್ಕಲ್ಮಶಕ ಪ್ರೀತಿ. ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ ಅವರು, ನಿಷ್ಕಲ್ಮಶ ಪ್ರೀತಿ. ಆ್ಯಂಡ್ ಆ ಒಳ್ಳೆ ಕೆಲಸ ಮಾಡಿದಾಗ ಅವ್ರು ಬೆನ್ನು ತಡ್ತಾ ಇದ್ದಿದ್ದ ರೀತಿ, ನಮ್ಮದೇನೋ ಸಮಸ್ಯೆ ಬಂದಾಗ ಹೇಳಿದಾಗ ಅದನ್ನು ಕೇಳಿಸ್ಬಿಟ್ಟು. ಒಂದು ಉದಾಹರಣೆ, ನಮ್ಮಲ್ಲೇ ಒಂದು ಜಿಂಡಾಲ್ ಅಂತ ಒಂದು ಚಾರಿಟಬಲ್ ಹಾಸ್ಪಿಟ್ಲ್ ಇದೆ. ಇದಕ್ಕಿದ್ದಂಗೆ ಯಾರೋ ಒಬ್ಬ ಅಧಿಕಾರಿ ಮಾಡಿದ ಮಿಸ್ಟೇಕ್ಗೆ ಅವ್ರಿಗೆ ಜಾಸ್ತಿ ಮಾಡಿಬಿಟ್ಟು ನಾವು ಆಸ್ಪತ್ರೆ ನರ್ಸಲ್ಲ ಅಂತ ಮುಚ್ಚೋ ಸ್ಥಿತಿ ಬಂದ್ಬಿಡ್ತು. ಆಗ್ತಾನೆ ಅವರು ಚೀಫ್ ಮಿನಿಸ್ಟರ್ಶಿಪ್ಪಿಂದ ಹಿಡಿದಿದ್ರು. ನಾವು ಓಡೋದೆ, ಸರ್ ಜಿಂಡಾಲ್ಗೆ ಹೇಳ್ಬೇಕು ಸರ್ ಅಂತ. ಆಗ ಅವರು ಫೋನ್ ತೊಗೊಂಡು ಅವ್ರಿಗೆ ಹೇಳಿ, ನೋಡಿ ನಮ್ಮ ಸುರೇಶ್ ಕುಮಾರ್ ಬಂದಿದ್ದಾರೆ, ಯಾವುದೇ ಕಾರಣಕ್ಕೆ ಅವರ ಕ್ಷೇತ್ರದ ಆಸ್ಪತ್ರೆ ನಿಲ್ಲಿಸಬಾರ್ದು, ನೀವು ಮುಂದುವರಿಸಬೇಕು ಅಂತ. ನಾನು ಹೋಗಿ ಅವ್ರು ಭೇಟಿ ಮಾಡ್ತೀನಿ, ನೋಡಪ್ಪ ಯಡಿಯೂರಪ್ಪ ಹೇಳಿದ್ರೆ ನಾನು ಮುಂದುವರಿಸ್ತೀನಿ, ಬಟ್ ಅದೇನು ತೊಂದರೆ ಬಂದಿದ್ದು ಸಾಲ್ವ್ ಮಾಡಿದ್ರು, ಇವತ್ತು ಕೂಡ ಆಸ್ಪತ್ರೆ ಚೆನ್ನಾಗಿ ನಡೀತದೆ. ಸೊ ಹೀಗೆ ಅದಕ್ಕೋಸ್ಕರ ನಾನು ನಮ್ಮದು ಫ್ರೀ ಡಯಾಲಿಸಿಸ್ ಹಾಸ್ಪಿಟ್ಲ್ ಶುರು ಮಾಡಿದ್ವಿ. ಇಡೀ ಸ್ಟೇಟಲ್ಲೇ ಅದೊಂದು ಅಪರೂಪ, ಅದು MLA ಗ್ರ್ಯಾಂಟಲ್ಲಿ. ಅದು ಉದ್ಘಾಟನೆ ಅವರೇ ಬರಬೇಕು ಅಂತ ನಾನು ಕರೆಸಿ ಅವ್ರ ಕೈಲೇ ಉದ್ಘಾಟನೆ ಮಾಡಿಸಿದ್ದೆ. ಅವರು ಅವಾಗ ಚೀಫ್ ಮಿನಿಸ್ಟರ್ ಆಗಿರಲಿಲ್ಲ, ಸ್ಟೇಟರ್ ಇದ್ದರು. ಸೊ ಹೀಗೆ ನನ್ನ ಬಾಳಿನಲ್ಲಿ, ನನ್ನ ರಾಜಕೀಯ ಜೀವನದಲ್ಲಿ ಕೆಲವರು ಭಾಳ ಪ್ರಮುಖ ಪಾತ್ರಗಳನ್ನ ವಹಿಸಿದ್ದಾರೆ. ಯಡಿಯೂರಪ್ಪನವರು ನನಗೆ ಈ ರೀತಿ ಸ್ಥಾನ, ಒಂದು ಜವಾಬ್ದಾರಿ ಎಲ್ಲ ಬಂದಾಗ ಜೊತೆ ನಿಂತ್ಕೊಂಡು ಯಾವ ರೀತಿ ಮಾಡಬೇಕು ಅಂತ ಹೇಳಿ, ಸವಾಲುಗಳು ಬಂದಾಗ ಅದನ್ನು ಅವರು ಎದುರಿಸೋದು ಹೇಗೆ ಅಂತ ಹೇಳ್ಕೊಟ್ರಲ್ಲ, ಒಂದು ರೀತಿ ಅನನ್ಯ ನಾಯಕತ್ವ ಅದು. ತಾನು ಮಾತ್ರ ಮುಂದೆ ಹೋಗ್ದೇನೆ ತನ್ನ ಜೊತೆ ಇರೋರ್ನೂ ಕೂಡ ಕರ್ಕೊಂಡು ಹೋಗುವ ಸ್ವಭಾವ ಇದೆಯಲ್ಲ, ಅದು ನನಗನ್ಸುತ್ತೆ ಎಲ್ಲ ರಾಜಕಾರಣಿಗಳಿಗೂ ಕೂಡ ಅದು ಮಾದರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅನಂತ್ ಕುಮಾರು ಮತ್ತು ಯಡಿಯೂರಪ್ಪ ಮುಂಚೆಯಿಂದನೂ ನಮ್ಮ ಪಕ್ಷದ ನಾಯಕರಾಗಿದ್ದರು. ನನಗಿನ್ನೂ ಚೆನ್ನಾಗಿ ನೆನಪಿದೆ, 1986ನೇ ಇಸ್ವಿ ನಾನು ಕಾರ್ಯಾಲಯಕ್ಕೆ ಹೋಗಿದ್ದೆ, RSS ಕಾರ್ಯಾಲಯ ಕೇಶವಕೃಪಾಗೆ. ಸಂಜೆ ಒಂದು 7:30 ಅನಂತಕುಮಾರ್ ಸಿಕ್ಕಿದ್ರು ನನಗೆ. ಸುರೇಶ್, ನಾಳೆಯಿಂದ ನಿಮ್ಮ ಜೊತೆ ನಾನು ಬರ್ತೀನಿ ಅಂದರು. ಅಂದೆ ನಾನು, ನಾಳೆಯಿಂದ ನಿಮ್ಮ ಜೊತೆ ಬರ್ತೀನಿ ರೀ ಅಂತಂದರು. ಮಾರನೇ ದಿವಸ ಅವರು ನಮ್ಮ ಪಾರ್ಟಿಗೆ ಸಂಘಟನಾ ಕಾರ್ಯದರ್ಶಿಯಾಗಿ ಬಂದರು. ಅದೊಂದು ಕಾಂಬಿನೇಷನ್, ಅನಂತಕುಮಾರು ಮತ್ತು ಯಡಿಯೂರಪ್ಪ ಅವರ ಕಾಂಬಿನೇಷನ್. ಒಂದು ರೀತಿ ಅವರು ABVPಯಲ್ಲಿದ್ದರು. ಅವರು ABVPಯಲ್ಲಿ ರಾಷ್ಟ್ರೀಯ ಸ್ತರದ ಪದಾಧಿಕಾರಿಯಾಗಿದ್ದರು. ಆ ಕಾಲದಲ್ಲೇ ಅವ್ರ ಭಾಷಣ ನಾನು ಕೇಳ್ತಾ ಇದ್ದೆ, ನನಗಿನ್ನೂ ಚೆನ್ನಾಗಿ ನೆನಪಿದೆ. ಸೆಂಟ್ರಲ್ ಹೈಸ್ಕೂಲ್, ಕಾಲೇಜಲ್ಲ, ಸೆಂಟ್ರಲ್ ಹೈಸ್ಕೂಲ್ ಆವರಣದಲ್ಲಿ ಅವರು ಅವತ್ತು ಮಾಡಿದ ಭಾಷಣ ಇನ್ನೂ ಕೂಡ ನನಗೆ ನೆನಪಿದೆ, ಅನಂತಕುಮಾರ್ ಅವರು ಮಾಡಿದ ಭಾಷಣ. ಸೊ ಒಂಥರ ನಾನು ಅಡ್ವಾಣಿ ಮತ್ತು ವಾಜಪೇಯಿ ಹೇಳ್ತಾ ಇದ್ದೆ. ನಾನು ವಾಜಪೇಯಿ
ಪಾರ್ಟಿಯ ಹೃದಯ, ಅಡ್ವಾಣಿ ಪಾರ್ಟಿಯ ಮೆದುಳು ಅಂತ. ಅದೇ ಕಾಂಬಿನೇಷನ್ ಇಲ್ಲಿ ಅನಂತಕುಮಾರ್ ಮತ್ತು ಯಡಿಯೂರಪ್ಪನಲ್ಲಿ ನೋಡಿದೆ ನಾನು. ಅವರು ರೂಪಿಸ್ತಾ ಇದ್ದಿದ್ದು ಹೋರಾಟಗಳು, ಹೋರಾಟಗಳನ್ನ ನೇತೃತ್ವ ವಹಿಸ್ತಾ ಇದ್ದಿದ್ದು. ಅದಕ್ಕೋಸ್ಕರ ನಮ್ಮ ಪಾರ್ಟಿ ಆ ಒಂದು MLA ಸ್ವಂತ ಶಕ್ತಿ ನಿಲ್ಲೋದಕ್ಕೆ, ಗೆಲ್ಲಕ್ಕೆ ಆಗದೆ ಇರೋ ಪಾರ್ಟಿ ಸರ್ವವ್ಯಾಪಿ ಸರ್ವಸ್ಪರ್ಶಿ ಆಗಲಿಕ್ಕೆ ಅವರಿಬ್ಬರದು ಆ ಕಾಂಬಿನೇಷನ್ ಇದೆಯಲ್ಲ, ಇದೊಂದು ಅಪರೂಪದ ಕಾಂಬಿನೇಷನ್. ಅವರು ಇನ್ಫ್ಯಾಕ್ಟ್ ಅನಂತಕುಮಾರ್ ಅಧ್ಯಕ್ಷರಾಗಿದ್ದಾಗಲೇ ನಾವು ಸರ್ಕಾರ ರಚಿಸಬಹುದಾದ ವಿಶ್ವಾಸ ಗಳಿಸೋಷ್ಟು ನಂಬರ್ ಗಳಿಸಿದ್ದು ನಾವು, 80 ಕ್ರಾಸ್ ಮಾಡಿ. ಅವನು ಒಂದು ಕಾರ್ಯಾಲಯ ಮಾಡಿದ್ವು ನಾವು, ಪಾಂಚಜನ್ಯ ಅಂತ ಅದಕ್ಕೆ ಹೆಸರು. ಇವತ್ತು ಅಪೋಲೋ ಹಾಸ್ಪಿಟಲ್ ಏನಿದೆ ಶೇಷಾದ್ರಿಪುರದಲ್ಲಿ, ಅಲ್ಲಿ ನಮ್ಮ BJPಯ ಕಾರ್ಯಾಲಯ ಆಯಿತು. ಆಗ ಇದು ಹುಡುಗಾಟಿಗೆ ಮಾತಲ್ಲ, ಅದು ಏನು ಘೋಷಣೆ, ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡಗುವುದು ಅಂತ ಇದೆಯಲ್ಲ, ಅದು ಭಾಳ ಜನ ಕ್ಲೀಶೆ ಅಂತಾರೆ. ಖಂಡಿತ ಕ್ಲೀಶೆ ಇಲ್ಲ, ಆ ವಾಯ್ಸ್ ಆಗಿತ್ತು. ಮತ್ತು ಆ ವಾಯ್ಸ್ ಹಿಂದೆ ಪ್ರಾಮಾಣಿಕ ಸಿಟ್ಟಿತ್ತು, ಪ್ರಾಮಾಣಿಕ ಸೆಡವು ಇತ್ತು. ಮತ್ತು ಅನಂತಕುಮಾರ್ ಕೂಡ ಅದಕ್ಕೆ ಬೇಕಾದ ಒಂದು ರೀತಿ, ಅನಂತಕುಮಾರು, ಈ ಪ್ರಮೋದ್ ಮಹಾಜನು, ಇವರೆಲ್ಲರೂ ಕೂಡ ಸಂಘಟನೆಗೆ ತಮ್ಮ ಶಕ್ತಿ, ತಮ್ಮ ಯುಕ್ತಿ, ತಮ್ಮ ಬುದ್ಧಿ ಕೊಟ್ಟವರು. ಸೊ ಆ ಕಾಂಬಿನೇಷನ್ ಇದೆಯಲ್ಲ, ನನಗನ್ಸುತ್ತೆ ಭಾಳಷ್ಟು ರಾಜಕೀಯ ಪಕ್ಷಗಳಿಗೆ ಆ ಪುಣ್ಯ ಸಿಗೋದಿಲ್ಲ, ಆ ಒಂದು ಕಾಂಬಿನೇಷನ್ ಅದು ಸಿಗೋದಿಲ್ಲ. ಅದು ನಮ್ಮ ಪಾರ್ಟಿಗೆ ಸೂಕ್ತ ಸಮಯದಲ್ಲಿ ಸೂಕ್ತ ಗಳಿಗೆನಲ್ಲಿ ಸಿಕ್ಕಿದ್ದು ನಮ್ಮ ಪಾರ್ಟಿಯ ಅದೃಷ್ಟ ಅಂತ ಹೇಳ್ತಾರೆ. ಇಬ್ಬರು ಕೂಡ ತಮ್ಮ ಪಾತ್ರನ ಚೆನ್ನಾಗಿ ನಿರ್ವಹಿಸಿದರು. ನನಗೆ ಯಡಿಯೂರಪ್ಪನವರು ಬಹಳ ಸಲ ಆ ಒನ್ ಟು ಒನ್ ಮಾತಾಡಿದಾಗ ನಮ್ಮ ಪಕ್ಷದ ಮುಂದಿನ ಹೆಜ್ಜೆ ಹೇಗಿರಬೇಕು ಅಂತ ಅವ್ರು ತಮ್ಮದೇ ಆದ ಕನಸನ್ನ ಬಿಚ್ಚಿಡ್ತಾ ಇದ್ದಿದ್ದು. ನಾವಿಬ್ಬರೇ ಕೂತಾಗ ತಿನ್ರಿ ಆ್ಯಂಡಿ ನೋಡಿ, ಯಡಿಯೂರಪ್ಪ ಇನ್ನೊಂದು ಕ್ವಾಲಿಟಿ ಅಂದರೆ ವೆರಿ ಗುಡ್ ಹೋಸ್ಟ್. ಯಾರೇ ಬರಲಿ ಅವರು ತಿಂಡಿ ತಿಂದೆ ಹೋಗಂಗೇ ಇಲ್ಲ. ಅವ್ರು ತಿಂಡಿ ತಿನ್ಕೊಳ್ದೇ ಇರೋ ಕೋಪ ಮಾಡ್ಕೊಳ್ತಾರೆ. ನಾನು ಕಣ್ಣಾರೆ ನೋಡಿದ್ದೀನಿ ಅನೇಕರ ಮೇಲೆ ಹ್ಯಾಕೆ ಕೋಪ ಮಾಡ್ಕೊಳ್ತಾ ಇದ್ರು ಅಂತ. ಸೊ ಆ ತಿಂಡಿ ತಿಂತಾನೆ ಅವ್ರ ವಿಚಾರಗಳು ತಿಳಿಸ್ತಾ ಇದ್ದಿದ್ದು. ಇತ್ತೀಚೆಗಂತೂ ಒಂದು ಹೊಸ ಪದ್ಧತಿನೇ ಮಾಡಿದರು. ಆಚೆ ಬಂದ ತಕ್ಷಣ ಸೂರ್ಯನ ನೋಡೋದು, ಆ ಕರುನ ಹೋಗಿ ಮುಟ್ಟೋದವರು, ಆ ಕಾವೇರಿಯಲ್ಲಿ ಇದು ಅನುಗ್ರಹದಲ್ಲಿ ಇದ್ದಾಗ ಸೊ ನೋಡೋದು. ಅದಾದಮೇಲೆ ನಮ್ಮ ಜೊತೆ ಮಾತಾಡ್ತಾಯಿದ್ದು, ನಮ್ಮ ಜೊತೆನೇ ವಾಕಿಂಗ್ ಮಾಡ್ಕೊಂಡು ಮಾತಾಡ್ತಾಯಿದ್ದು. ಆ್ಯಂಡ್ ವಾಕಿಂಗು ಅಂದರೆ ಭಾಳ ಇಷ್ಟವಾದ ಸಂಗತಿ ಅವ್ರಿಗೆ. ಏನು ಶೇಖರ್ ಗುಪ್ತಾ NDTVನಲ್ಲಿ ವಾಕ್ ದ ಟಾಕ್ ಅಂತ ಶುರು ಮಾಡಿದ್ರು. ನಿಜವಾಗ್ದು ವಾಕ್ ದ ಟಾಕ್ ನಾನು ಅನುಭವಿಸಿದ್ದು ಯಡಿಯೂರಪ್ಪನವ್ರ ಜೊತೆ. ಅನೇಕ ಸಂಗತಿಗಳ ಬಗ್ಗೆ ಮಾತಾಡ್ತಾ ಇದ್ವು. ಇನ್ಫ್ಯಾಕ್ಟ್ ಸುವರ್ಣ TVನಲ್ಲೇ ನನಗೊಂದು ಆಫರ್ ಬಂದಿತ್ತು, ನಾನು ಯಡಿಯೂರಪ್ಪನವರ ಇಂಟರ್ವ್ಯೂ ಮಾಡಬೇಕು ಸುವರ್ಣ ಚಾನೆಲ್ ಪರವಾಗಿ ಅಂತ. ಅದು ಒಂಥರ ಆಗ್ತಾಯಿತ್ತು. ಅಷ್ಟೊತ್ತಿಗೆ ಈ ಸರ್ಕಾರದ ಒಂದು ಸ್ವಲ್ಪ ಅಡಚಣೆಗಳಾದಾಗ ಅದು ಬಿದ್ದೋಯ್ತದು. ನನಗೆ ಇವತ್ತು ಕೂಡ ಅನಿಸುತ್ತೆ ಅದೊಂದು ಮಾಡಬೇಕಾಗಿತ್ತು ನನ್ನ ಕೆಲಸ. ನಾನು ಇಂಟರ್ವ್ಯೂ ಮಾಡಬೇಕಾಯ್ತು ಯಡಿಯೂರಪ್ಪನವ್ರನ್ನ. ನಾನು ಪ್ರಶ್ನೆಗಳು ಕೂಡ ರೆಡಿ ಮಾಡ್ಕೊಂಡಿದ್ದೆ, ಅದು ಅವಕಾಶ ತಪ್ಪಾಯಿತು. ಆದರೆ ನನಗೆ ವೈಯಕ್ತಿಕವಾಗಿ ಭಾಳ ಒಂದು ಸಂತೋಷ ಅಂತಂದರೆ, ನಾನು ರಾಜಕೀಯಕ್ಕೆ ದುಂಬಾಲ್ಬಿಟ್ಟು ಬಂದವನಲ್ಲ, ನಾನೊಬ್ಬ ರಿಲೆಕ್ಟೆಂಟ್ ಪಾಲಿಟಿಷಿಯನ್. ನನಗೆ ಆವಾಗ ಟಿಕೆಟ್ ಕೊಟ್ಟರು, ಮನೆಗೆ ಬಂದು ಕೊಟ್ಟರು, ಬೇಡ ಅಂತ ನಾನು ನಮ್ಮಮ್ಮ ಹೇಳಿದ್ದು ಕೊಟ್ಟರು. ಅದೇ ರಾಜಕೀಯಕ್ಕೆ ಬಂದಮೇಲೆ ನಾನು ಕರ್ನಾಟಕದ ರಾಜಕೀಯದಲ್ಲಿರೋದು ನನ್ನ ಅದೃಷ್ಟ, BJPಲಿರೋದು ಇದ್ದಿದ್ದು ಅದೃಷ್ಟ, ಮತ್ತು ಇಂಥ ನಾಯಕರ ಸನಿಹದಲ್ಲಿ ಕೆಲಸ ಮಾಡೋಕ್ಕೆ ಸಿಕ್ಕಿದ್ದು ನನ್ನ ಪಾಲಿನ ಮಹಾ ಅದೃಷ್ಟ ಅಂತಲೇ ಕೇಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.